ಈ ಸಿಕ್ದೋರ್ ನಂಬರ್ನೆಲ್ಲ ಹೆಂಗ್ ಸರ್ ನೀವು ಕ್ಯಾಲೆಂಡರ್ಗೆ ಹಾಕಿಸ್ತೀರಾ? ಅಯ್ಯೋ ಸಿಕ್ತವ್ರ ನಂಬರ್ ಹಾಕ್ಸಿದ್ರೆ ಡೇಟೇ ಓಡ್ಸೋಕ್ಕಾಗಲ್ಲ. ಅಲ್ಲಿ ಬರೀ ಅವ್ರವ್ರ ನಂಬರ್ಗಳೇ ಅವ್ರವ್ರ ಹೆಸರೇ ಹಾಕೋಬೇಕಾಗುತ್ತೆ. ಬರೀ ಜನಗಳಿಗೆ ಯೂಸ್ಫುಲ್ ಆಗೋಂಥ ಮಾಹಿತಿನೇ ಮೇಡಮ್ ನಾವು ಮಾಡಿರೋದು. ಸರ್ ಯೂಸ್ಫುಲ್ ಆಗಲ್ಲ, ಬ್ಯಾಂಕ್ ವೆಬ್ಸೈಟ್ ಹಾಕ್ಬೇಕು ಸರ್. ಹಂಗಂತ ಬ್ಯಾಂಕಲ್ಲಿರೋ ಮ್ಯಾನೇಜರ್ಗಳದ್ದು ಹಾಕಿಸ್ತಾರೆ ಸರ್ ಕಾಂಟ್ಯಾಕ್ಟ್ ನಂಬರು. ಮೇಡಮ್ ಈಗ 3,000 ಅಷ್ಟೇ ಆಗಿರೋದು. ಇನ್ನು ಬೇರೆದಕ್ಕೆಲ್ಲ ಅದಕ್ಕೇ ನಿಮ್ಮ ಪರ್ಮಿಷನ್ಗೋಸ್ಕರನೇ ಈಗ ಮಾಡಿರೋದು. ಹ್ಞೂ ಅಂತಂದರೆ ಇನ್ನೂ ಬೇಕಾದ್ರೆ 3,000 ಕೊಡಿಸ್ತೀನಿ. ನಮಸ್ಕಾರ ಎಲ್ಲ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲ್ ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇಯರ್ ಎಂಡ್ನಲ್ಲಿ ಸಮಥಿಂಗ್ ಸ್ಪೆಷಲ್ ಆಗಿರೋ ಒಂದು ಟ್ರ್ಯಾಪ್ ಮಾಡಬೇಕು ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಅನ್ನೋರ ನಂಬರ್ ಕಳಿಸಿದ್ದಾರೆ. ಅವರು ಯಾವುದೋ ಒಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರಂತೆ. ಇವರು ಹೆಂಗಾದ್ರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಅವ್ರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ನೀವು ವಾಯ್ಸ್ ಮೆಸೇಜಲ್ಲಿ ಅವ್ರ ಬಗ್ಗೆ ಡೀಟೇಲ್ಸ್ನ ಕಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ. ಹಲೋ ಹಲೋ ಸರಿ, ಯಾರು? ಇದು ಬ್ಯಾಂಕ್ ಅವರ ಮೇಡಮ್ ನೀವು ಮಾತಾಡ್ತಾ ಇರೋದು? ಹೌದು, ಏನಾಗ್ಬೇಕಿತ್ತು ಸರ್? ಮೇಡಮ್ ನಂದೀಶ್ ಅಂದ್ಬಿಟ್ಟು ನಾನು ಮಾತಾಡ್ತಾ ಇರೋದು. ಹೇಳಿ ಸರ್, ಏನಾಗ್ಬೇಕಿತ್ತು ಸರ್? ಏನಿಲ್ಲ, ನಿಮಗೆ ಇದ್ರದ್ದು ಕ್ಯಾಲೆಂಡರ್ ತಲುಪಿಸ್ಬೇಕಾಗಿತ್ತು. ಅದಕ್ಕೆ 10:30 ಮೇಲೆ ಬನ್ನಿ ಸರ್. ಮ್ಯಾನೇಜರು ಸಿಗ್ತಾರೆ ಅದೇ ಟೈಮ್ಗೆ? ಬ್ರಾಂಚ್ ಮ್ಯಾನೇಜರ್ ಅದೇ ಟೈಮ್ಗೆ ಇರ್ತಾರೆ ಸರ್. ನೀವು ಯಾವ್ದಾದ್ರು ಕಂಪ್ನಿದು? ಹೇಳ್ತೀನಿ ಮೇಡಮ್, ಸ್ವಲ್ಪ ನಿಮ್ಗೆ ಎದುರುಗಡೆ ಬಂದ್ಬಿಟ್ಟು ಮಾತಾಡ್ಬಿಟ್ಟೆ ನಿಮಗೆ ಕ್ಯಾಲೆಂಡ್ರ್ ಕೊಟ್ಬಿಟ್ಟೆ ಮಾತಾಡ್ತೀನಿ. ಬಟ್ ಏನಂತಂದರೆ ಒಂದೇ ಒಂದು ಮಿಸ್ಟೇಕ್ ಆಗಿದೆ. ದಯವಿಟ್ಟು ನೀವು ಅದನ್ನು ಹೊಟ್ಟೆಗೆ ಹಾಕತ್ತೀನಿ ಅಂದರೆ ಹೇಳ್ತೀನಿ ಮೇಡಮ್. ಏನಾಯ್ತು ಸರ್? ಬಟ್ ನಿಮ್ಮನ್ನು ಕೇಳ್ದೇ ಈ ಥರ ಮಾಡಿದ್ದೀವಿ ಅಂತ ದಯವಿಟ್ಟು ನೀವೇನು ಅನ್ಕೋಬೇಡಿ ಸರ್. ಏನು ಅರ್ಥ ಆಗ್ತಿಲ್ಲ ಅಂದರೆ ಮೇಡಮ್, ಈಗ 2026 ಇಲ್ಲಿ ಕ್ಯಾಲೆಂಡ್ರ್ ಮಾಡಿಸಿದ್ವಿ. ಓಕೆ. ನಿಮಗೆ ಪರಿಚಯ ಇದ್ದಾರೆ ಅಂತ ಅಂದ್ಬಿಟ್ಟು ರಮೇಶ್ ಅನ್ನೋರು ಕ್ಯಾಲೆಂಡ್ರ್ ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಅಲ್ಲಿ ಆ್ಯಡ್ಗಳು ಹಾಕ್ತೀವಿ. ಓಕೆ. ಅಲ್ಲಿ ಏನಂತಂದರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಅಂದ್ಬಿಟ್ಟು ಕೆಳಗಡೆ ನಿಮ್ಮ ನಂಬರ್ ಹಾಕ್ಬಿಟ್ಟು ಇದು ಹಾಕ್ಸ್ಬಿಟ್ಟಿದ್ದಾರೆ. ನನ್ನ ನಂಬರ್? ನನ್ನ ನಂಬರ್ ಏನಕ್ಕೆ ಹಾಕ್ಸಿದ್ದೀರಾ ಸರ್? ಅಂದರೆ ಮೇಡಮ್ ಅವ್ನು ಮಾಡಿರೋ ಕೆಲಸ ಅದು. ಏನೋ ಫಿಕ್ಸ್ಡ್ ಡೆಪಾಸಿಟ್ ನಿಮ್ಮ ಬ್ಯಾಂಕಲ್ಲಿ ಏನೋ ಇಂಟ್ರೆಸ್ಟ್ ಜಾಸ್ತಿ ಅದು ಇದು ಅಂತ ಏನೋ ಹೇಳ್ಬಿಟ್ಟು ಜನರಿಗೆ ಸ್ವಲ್ಪ ಹೆಲ್ಪ್ ಆಗಲಿ. ಏನೇ ಇಂಟ್ರೆಸ್ಟ್ ಇದ್ರೂ ಪಬ್ಲಿಕ್ ನೀವೇನಿಗೆ ಸರ್ ನಮ್ದು ಹಾಕೋತೀರ? ನಾನೆಲ್ಲ ಮೇಡಮ್ ಅವ್ನು ಮಾಡಿರೋದು. ಏನಂತಂದರೆ ಆಲ್ರೆಡಿ ನಾವು ಒಂದು 3,000 ಕ್ಯಾಲೆಂಡ್ರು ಪ್ರಿಂಟ್ ಹಾಕ್ಸ್ಬಿಟ್ಟಿದ್ದೀವಿ. ಸರ್ ಅಲ್ಲ ಸರ್, ಯಾರ್ದೇ ಇದ್ರು ಸಿಕ್ದೋರ್ ನಂಬರ್ನೆಲ್ಲ ಹೆಂಗ್ ಸರ್ ನೀವು ಕ್ಯಾಲೆಂಡರ್ಗೆ ಹಾಕಿಸ್ತೀರಾ? ಸಿಕ್ತವ್ರ ನಂಬರ್ ಹಾಕ್ಸಿದ್ರೆ ಡೇಟೇ ಓಡ್ಸೋಕ್ಕಾಗಲ್ಲ. ಅಲ್ಲಿ ಬರೀ ಅವ್ರವ್ರ ನಂಬರ್ಗಳೇ ಅವ್ರವ್ರ ಹೆಸರೇ ಹಾಕೋಬೇಕಾಗುತ್ತೆ. ಬರೀ ಜನಗಳಿಗೆ ಯೂಸ್ಫುಲ್ ಆಗೋಂಥ ಮಾಹಿತಿನೇ ಮೇಡಮ್ ನಾವು ಮಾಡಿರೋದು. ಸರ್ ಯೂಸ್ಫುಲ್ ಆಗಲ್ಲ, ಬ್ಯಾಂಕ್ ವೆಬ್ಸೈಟ್ ಹಾಕ್ಬೇಕು ಸರ್. ಹಂಗಂತ ಬ್ಯಾಂಕಲ್ಲಿರೋ ಮ್ಯಾನೇಜರ್ಗಳದ್ದು ಹಾಕಿಸ್ತಾರೆ ಸರ್ ಕಾಂಟ್ಯಾಕ್ಟ್ ನಂಬರು. ಮೇಡಮ್ ಈಗ 3,000 ಅಷ್ಟೇ ಆಗಿರೋದು. ಇನ್ನು ಬೇರೆದಕ್ಕೆಲ್ಲ ಅದಕ್ಕೇ ನಿಮ್ಮ ಪರ್ಮಿಷನ್ಗೋಸ್ಕರನೇ ಈಗ ಮಾಡಿರೋದು. ಹ್ಞೂ ಅಂತಂದರೆ ಇನ್ನೂ ಬೇಕಾದ್ರೆ 3,000 ಕೊಡಿಸ್ತೀನಿ. ಇಲ್ಲ ಅಂತ ದಯವಿಟ್ಟು ಏನು ಬೇಡ, ಅದು ಏನಿದೆ ನಾನು ಜಸ್ಟ್ ವಾಟ್ಸಪ್ ಮಾಡಿ ಕಳಿಸಿ ಸರ್, ಫಸ್ಟ್ ನೋಡ್ತೀನಿ. ಏನಿಲ್ಲ ಮೇಡಮ್, ನಿಮ್ಮ ಹೆಸರು ನಿಮ್ಮ ನಂಬರ್ ಹಾಕೋನ್ ಅಷ್ಟೇ, ಬೇರೆ ಏನು ಫೋಟೋ ಗಿಟ ಏನು ಹಾಕಿಲ್ಲ. ನನ್ನ ನಂಬರ್ ನನ್ನ ಹೆಸರು ಹಾಕೋದಕ್ಕೆ ನಾನೇನು ಪಬ್ಲಿಕ್ ವರ್ಕ್ ಮಾಡ್ತಿಲ್ಲ ಅಲ್ಲ ಸರ್. ನಾನು ಇವತ್ತು ಈ ಬ್ಯಾಂಕಲ್ಲಿ ಇರ್ತೀನಿ, ನಾಳೆ ಬಿಟ್ಟು ಹೋದ್ರೂ ಹೋಗ್ತೀನಿ ಸರ್. ಒಂದು ವರ್ಷ ಪೂರ್ತಿ ಕ್ಯಾಲೆಂಡರ್ ಇರುತ್ತೆ ಅಲ್ವಾ ನಿಮ್ಮ ಹತ್ರ? ವರ್ಷ ಪೂರ್ತಿ ಅಲ್ಲ ಮೇಡಮ್, ಇಟ್ಕೊಂಡ್ರೆ ಅವ್ರು ಸಾಯೋ ತನಕನೂ ಇರುತ್ತೆ. ಬಟ್ ಅವರು ಅದನ್ನ ನೋಡ್ಕೊಂಡು ನಿಮಗೆ ಮಾಡಬೇಕಲ್ಲ ಬಿಡಿ. ಅಲ್ಲ ಸರ್, ಅದು ನಮಗೆ ಗೊತ್ತಿರ್ಬೇಕಲ್ವಾ ನೀವು ಹಾಕ್ಸಕ್ಕಿಂತ ಮುಂಚೆ. ನಮ್ಗೆ ಪರ್ಮಿಷನ್ ತಗೊಂಡ್ರೆ ಹೆಂಗ್ ಸರ್ ಹಾಕಿಸ್ತೀರಾ? ನಮಗೂ ಫ್ಯಾಮಿಲಿ ಇರುತ್ತೆ ಅಲ್ವಾ. ಈಗ ಯಾರೋ ಕಸ್ಟಮರ್ ಯಾರೋ ನೋಡ್ಬಿಟ್ಟು ಯಾವ್ದೋ ಟೈಮಿಗೆ ಕಾಲ್ ಮಾಡಿದ್ರೆ ಎಲ್ಲದಕ್ಕೂ ನಾವು ರೆಸ್ಪಾಂಡ್ ಮಾಡಕ್ಕಾಗಲ್ಲ ಅಲ್ವಾ. ವಿತ್ ವಾಟ್ಸಪ್ ನಂಬರು ಇರುತ್ತೆ ಅಲ್ವಾ. ಅಲ್ಲ ಮೇಡಮ್, ನಿಮ್ಗೇನು ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಅಂತ ಅವ್ರು ಮಾಡ್ತಾರ? ಫಿಕ್ಸ್ಡ್ ಡೆಪಾಸಿಟ್ ಅವ್ರಿಗೊಂದು ಇದಾಗುತ್ತೆ, ನಿಮ್ಮ ಬ್ಯಾಂಕ್ ಒಂದು ಹೆಲ್ಪ್. ಎಲ್ಲರೂ ಅದನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೋತಾರ ಕಾಂಟ್ಯಾಕ್ಟ್ ನಂಬರ್ಸ್ನ. ನಾವ್ ಯಾವ್ದೋ ಟೈಮಲ್ಲಿ ಯಾರೋ ಕಾಲ್ ಮಾಡ್ತಾರೆ, ಏನೋ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಎಲ್ಲದಕ್ಕೂ ನಾವು ರಿಪ್ಲೈ ಮಾಡ್ಕೊಂಡ್ ಕೂರಕ್ಕಾಗುತ್ತಾ? ಅಲ್ಲ ಮೇಡಮ್, ನೀವು ಏನೋ ನಮ್ ಕಸ್ಟಮರ್ಸ್ ಅಫಿಷಿಯಲಿ ಬ್ರಾಂಚ್ ಬರೋರು ಕೊಟ್ಟಿರ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆ ನಮ್ ಕಾಂಟ್ಯಾಕ್ಟ್ ನಂಬರ್ ಹೆಂಗ್ ಸಿಗುತ್ತೆ? ಅಯ್ಯೋ ದೇವ್ರೆ, ನಿಮ್ಗೆ ಹೇಳಿದ್ದೆ ತಪ್ಪಾಯ್ತಾ? ನಿಮ್ಗೆ ನಾನು ಇವಾಗ ತಪ್ಪಾಗ್ದೆ ಪಬ್ಲಿಕ್ ಸುಮ್ಮನೆ ಹೆಂಗ್ ಬೇಕಾದ್ರೆ ಹಾಕೊಡ್ಬೋದು ಅಂತ ಅನ್ಕೊಂಡಿದೀರಾ? ಮೇಡಮ್, ಪಬ್ಲಿಕ್ ಒಂದಂದ್ರೆ ಇದೆ. ನೀವು ಈ ತರ ಮಾತಾಡ್ತಿಲ್ಲ. ನಾವು ಯಾವ್ದಾದ್ರು ಬಸ್ ಕಂಟಿಸ್ಬಿಟ್ಟಿದೀವ ಅಥವಾ ಯಾವ್ದಾದ್ರು ಪಬ್ಲಿಕ್ ಟಾಯ್ಲೆಟ್ ಕಂಟಿಸಿದೀವ? ಯಾರೋ ಇರ್ತಾರೆ, ಎಲ್ರು ಒಂದೇ ಸಮನೆ ಯೋಚನೆ ಮಾಡ್ತಾರ. ಬ್ಯಾಂಕ್ ಕೆಲಸ ಮಾಡ್ತಿದೀವಿ ಅಂದ್ರೆ ನಿಮ್ ಫಿಕ್ಸ್ಡ್ ಡೆಪಾಸಿಟ್ ನಮ್ ನಂಬರ್ನ ಏನಕ್ಕೆ ಹಾಕ್ಬೇಕು? ನಾವೇನ್ ಕಾಲ್ ಮಾಡೋರು ಎಲ್ರಿಗೂ ನಾವ್ ಎಫ್ ಡಿ ಮಾಡ್ಕೊಡ್ತಾ ಕೂತಿರ್ತೀವ?
ಮತ್ತೆ ಯಾಕೆ ಹಂಗೆ ಅನ್ಕೊಂಡು ಎಫ್ ಡಿ ಇಟ್ರೆ ಇಷ್ಟು ದುಡ್ಡು ಅಷ್ಟು ದುಡ್ಡು ಅಂತ ತೆಗ್ದಾಗ ಸರ್ ನಿಮ್ಗೆ ಕಾಲ್ ಮಾಡಿ ಹೇಳಿದ್ದೆ ನಿಮ್ಗೆ ಎಫ್ ಡಿ ಇಟ್ರೆ ಮಾಡ್ಕೊಡ್ತೀವಿ ಅಂತ. ನಮ್ಗೆ ಅಂತ ನಮ್ ಕಸ್ಟಮರ್ಸ್ ಇರ್ತಾರೆ ಬ್ಯಾಂಕ್ ಅವ್ರಿಗೆ ಮಾತ್ರ ನಾವು ಮಾಡ್ಕೊಡ್ತೀವಿ. ಎಲ್ಲರಿಗೂ ಬಂದವ್ರಿಗೆಲ್ರಿಗೂ ಮಾಡ್ಕೊಡ್ತಾ ನಾವೇನ್ ಕೂರಲ್ಲ ಅಲ್ವಾ ಮೇಡಮ್. ನಿಮ್ಮ ಬ್ಯಾಂಕ್ಗೆ ಒಂದೆರಡು ಕಾಸು ಬರಲಿ ಒಳ್ಳೇದಾಗ್ಲಿ ಅಂತ ನಾವು ಇದು ಮಾಡಿರೋದು ಅಷ್ಟೇ, ಬೇರೆ ರೀತಿ. ಯಾವ್ದೋ ಬ್ಯಾಂಕ್ ಇರ್ಲಿ ಸರ್, ನಾನು ಈ ಬ್ಯಾಂಕ್ ಅಲ್ಲಿ ಇರ್ತೀನಿ ಅಲ್ವಾ ನನ್ಗೆ ಗೊತ್ತಿಲ್ಲ ಸರ್. ನೀವ್ ಹೆಂಗ್ ಸರ್ ಹಾಕ್ತೀರಾ? ಅಂದ್ರೆ ನಿಮ್ ಕೆಲ್ಸದ ಮೇಲೆ ನಿಮ್ಗೆ ನಂಬಿಕೆ ಅಲ್ವಾ? ನೀವ್ ಯಾರು ಸರ್ ಹೇಳೋದಕ್ಕೆ? ಪ್ಲೀಸ್ ನೀವು ಅರ್ಥ ಮಾಡ್ಕೊಳ್ಳಿ. ನಾವ್ ಯಾವ್ದೋ ಒಂದ್ ಕಂಪ್ನಿಗೆ ವರ್ಕ್ ಮಾಡಿರ್ತೀವಿ, ಅದ್ ನಾಳೆಗೆ ಇರ್ತೀವಿ ಇರಲ್ವಾ, ಅದ್ ನಮಗ್ ಬಿಟ್ಟಿದ್ದು ಸರ್. ನೀವು ಅದ್ರ ಮೇಲೆ ಹಾಕಿದ್ರೆ ಯಾರು ಇಟ್ಕೊಂಡ್ರೆ ನೀವೇ ಹೇಳ್ದಂಗ್ ಲೈಫ್ ಪೂರ್ತಿ ಇರುತ್ತೆ. ಆ ನಂಬರ್ ತಗೊಂಡೋದು ಯಾವಾಗಾದ್ರು ಕಾಲ್ ಮಾಡಿದ್ರೆ ನಮಗೂ ಫ್ಯಾಮಿಲಿ ಇರುತ್ತಲ್ಲ, ನಾವ್ ಏನ್ ರೆಸ್ಪಾನ್ಸ್ ಮಾಡ್ಲಿ ನೀವೇ ಹೇಳಿ. ಕರೆಕ್ಟ್ ಮೇಡಮ್, ಅರ್ಥ ಆಯ್ತು. ಮೇಡಮ್ ನಿಮ್ಗೆ ಏನು ಅನುಮಾನ, ಬ್ಯಾಂಕ್ ಇರಲ್ಲ ಅಂತ ಏನಾರು ಅನುಮಾನನಾ ಅಥವಾ ಏನು? ಸರ್ ನಿಮ್ಗೆ ಅರ್ಥ ಆಯ್ತು ಅಲ್ವಾ? ನಮ್ಗೆ ಅಟ್ಲೀಸ್ಟ್ ನೀವು ಹಾಕಿಸಿದ್ರೆ ಅಂತ ಇಂಟಿಮೇಷನ್ ಇಲ್ದೇನೆ ಹೆಂಗ್ ಸರ್ ಅದ್ರ ಮೇಲೆ ಪ್ರಿಂಟ್ ಮಾಡಿಸ್ತೀರಾ ನೀವೇ ಹೇಳಿ ಸರ್. ಹೆಂಗೆ ಅಂದ್ರೆ ಅದು ಪ್ರಿಂಟ್ ಮಾಡ್ದವನ್ನೇ ಕೇಳಬೇಕು ಹೆಂಗ್ ಪ್ರಿಂಟ್ ಮಾಡಿದೆ ಅಂತ. ನೋಡಿದಾಗ ಅವ್ರಿಗೆ ಹೆಂಗ್ ಫೀಲ್ ಆಗುತ್ತೆ? ಅವ್ಳು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾಳೆ, ಯಾರ್ಯಾರ್ದು ಕ್ಯಾಲೆಂಡರ್ ಮೇಲೆಲ್ಲ ನನ್ನ ಮಗಳ ನಂಬರ್ ಇದೆ ಅಂತ ನಮ್ಮನೆಯವ್ರಿಗೆ ಫೀಲ್ ಆಗಲ್ವಾ? ಅಲ್ಲ ಮೇಡಮ್, ಒಂಚೂರು ಪಬ್ಲಿಸಿಟಿ ಆಗುತ್ತೆ ಅಲ್ವಾ ಮೇಡಮ್ ನಿಮ್ಗೂ? ನಿಮ್ಮ ಏನ್ ನನ್ಗೆ ಬ್ಯಾಂಕ್ ನ ಪಬ್ಲಿಸಿಟಿ ಮಾಡ್ಕೊಳ್ಳಿ ಸರ್, ನನ್ನ ನಂಬರ್ ಪಬ್ಲಿಸಿಟಿ ಮಾಡಕ್ ಸರ್ ನೀವೇ ಯೋಚನೆ ಮಾಡಿ. ನಾಳೆ ನಿಮ್ ಮಗಳದು ಯಾರ್ದೋ ಕ್ಯಾಲೆಂಡರ್ ನಂಬರ್ ಇರುತ್ತೆ ಅನ್ಕೊಂಡು ಅವ್ರಿಗೆ ಹೆಂಗ್ ಫೀಲ್ ಆಗುತ್ತೆ? ನಂಬರ್ ಇದೆ ಅಂತ ಫೀಲ್ ಆಗುತ್ತೆ ಅಷ್ಟೇ. ನೀವು ಅಷ್ಟು ಈಸಿಯಾಗಿ ತಗೋಬೋದು ಸರ್, ನಮ್ಮ ಮನೆಯವ್ರು ಅಷ್ಟು ಈಸಿಯಾಗಿ ತಗೊಳಲ್ಲ ಸರ್. ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತೀರಾ? ಅಯ್ಯೋ ಕತೆ. ಸದ್ಯಕ್ಕೆ ಬನ್ನಿ, ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ. ಕಮ ಹಲೋ ಹಲೋ ಮಿಸ್ ಹೇಳಿ. ಆರ್ ಜೆ ಸುನಿಲ್ ಅಂತ ಮಾತಾಡೋದು. ಹಾಯ್ ಸರ್. ಹಾಯ್ ಹಾಯ್ ನಮಸ್ಕಾರ. ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನೀವು? ಸರ್ ಮಂಡ್ಯ ಸರ್. ಯಾರ ನಂಬರ್ ಕಳಿಸಿದ್ರಿ ಅಂತೇಳಿ? ಏನಾಗ್ಬೇಕು ನಿಮಗೆ? ಕಲೀಗ್ ಸರ್. ಕಲೀಗ. ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರಲ್ಲ ಪಾರ್ಟಿ. ಹೌದಾ? ಹೌದು, ಅವ್ರಿಗೆ ಕಾನ್ಫರೆನ್ಸ್ ಕಾಲಕ್ಕೆ. ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹಲೋ, ಏನಾಯ್ತು? ಕಾಲ್ ವೇಟಿಂಗ್ ಇತ್ತು. ಇವಾಗ ನಿಮ್ಗೆ ಏನ್ ಕಾಲ್ ಮಾಡಿದ್ ಹೇಳಿ. ನಿಮ್ಗೆ ಏನಾದ್ರು ತೊಂದರೆನಾ ಅಂತ ಕೇಳ್ದೆ. ಅಲ್ಲಪ್ಪ, ನೀವ್ ನನ್ಗೆ ಈಗಷ್ಟೇ ಕಾಲ್ ಮಾಡಿದ್ರೆ ನಾನು ಫ್ಯಾಮಿಲಿ ಮೆಂಬರ್ಸ್ ಇದನ್ನ ಕಾಲ್ ಮಾತಾಡ್ತಿರ್ತೀನಿ. ಸೊ ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ ನಂಗೆ ಓಕೆ 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 ಸರ್ ಹೇಳಿದೆ. ಏನೀಗ ನೀವು ಟೆನ್ಷನ್ ಆಗ್ಬಿಟ್ಟು ಹಿಂಗ ಆಡ್ತಿರಲ್ಲ? ನೀವೆಲ್ಲ ನನ್ನ ಫೂಲ್ ಮಾಡ್ತಿದ್ದೀರಾ? ಯಾಕೆ ಇನ್ನ ನೀವು ಟೆನ್ಷನ್ ಇಂದ ಆಚೆನೆ ಬಂದಿಲ್ವಲ್ಲ? ಸರ್ ನಾನು ಇಲ್ಲೇನೋ ಇಂಪಾರ್ಟೆಂಟ್ ಮೂವಿ ನೋಡ್ತಿದ್ದೆ, ಆಯ್ತಾ? ಮೂವಿಲಿ ಇಂಪಾರ್ಟೆಂಟ್ ಮೂವಿನ ಯಾವ್ದದು? ಏನು ಬಿಡಿದೆ. ನೀವ್ ಹರ್ಷ ಗೊತ್ತಾಯ್ತು, ಇನ್ನೊಬ್ರು ಯಾರು ಗೊತ್ತಾಗ್ಲಿಲ್ಲ. ಕ್ಯಾಲೆಂಡರ್ ಅಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹಾಕ್ಸಿದ್ದೆ ಅನ್ನಲ್ಲ ಅವನೇ. ನಾನು ಬೈಕೊಂಡಿದ್ದನ್ನ ನೀವ್ ಕೇಳಿಸ್ಕೊಂಡ್ಬಿಟ್ಟಿದ್ರೆ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಕೊಂಡ್ ಬೇರೆ ಬೈತೈತಿ. ಏನಂತ? ಅದೇ ಹಿಂಗ್ ಹೇಳಿದ್ರಮ್ಮ, ಯಾವ ಇಡಿಯಟ್ ಅಮ್ಮ ಹಿಂಗ್ ಮಾಡಿದ್ದು, ತಲೆಯಲ್ಲಿ ಬುದ್ಧಿ ಇಲ್ವಮ್ಮ ಹಂಗೆ. ನೋಡಿ, ವರ್ಷದ ಕೊನೆಯಲ್ಲಿ ಹಿಂಗೆಲ್ಲ ಬೈತಿರಲ್ಲ. ಸಮಾಧಾನ ಮಾಡ್ಕೋ, ಆ ಕ್ಯಾಲೆಂಡರ್ ಏನ್ ಹಾಕಿರ್ತಾರ ನೋಡೋಣ, ಆಮೇಲೆ ಸಮಾಧಾನ ಮಾಡ್ಕೋ. ಓಕೆ ಓಕೆ. ಆಕ್ಚುಲಿ ನಿಮಗೆ ಒಂದ್ಸಲ ಕಾಗೆ ಹರ್ಸ ಕೇಳಿದ್ರು. ಅಲ್ಲ ಸರ್, ಸಡನ್ ಆಗಿ ಯಾರಿಗೆ ಆದ್ರೂ ಆತರ ನಂಬರ್ ಹಂಗ ಹಾಕ್ಸಿದ್ರೆ ಅಂತ ಕೋಪ ಬರುತ್ತಲ್ವಾ? ನಿಮ್ ಮೇಲ್ಗ ಆತರ ಹಾಕ್ಸಿದ್ರೆ ಫುಲ್ ಖುಷಿ ಆಗ್ತಿತ್ತು ಅನ್ಸುತ್ತೆ. ಇನ್ನೊಂದ್ 4 ಜನ ಹುಡುಗಿರು ಫೋನ್ ಮಾಡ್ತಾರೆ ಹಾಕಿದಾಗ ಅದೊಂಥರ ಇರಿಟೇಷನ್ ಅನ್ಸುತ್ತೆ. ಓಕೆ ಓಕೆ ಓಕೆ. ಯಾವ ಮೂವಿ ನೋಡ್ತಾ ಇದ್ರಿ? ನಾರ್ಮಲ್ ಮೂವಿ ಯಾವ್ದೋ ನೋಡ್ತಾ ಇದ್ದೆ, ಅದು ಹೆಸರು ಮರ್ತೋಯ್ತು. ನಾನು ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನಾನು ನೋಡಿದ್ರೆ ನೀವು ದೀಪಾವಳಿಲೆಲ್ಲ ಈ ತರ ಎಷ್ಟೊಂದ್ ಸರಿ ಆಗ್ಬಿಟ್ಟಿರುತ್ತೆ. ಅನ್ನೋನ್ ಪರ್ಸನ್ಸ್ ಎಲ್ಲ ನಿಮ್ ಬ್ರಾಂಚಿಗೆ ಗಿಫ್ಟ್ ಕಳಿಸ್ತೀವಿ ನಮ್ಮ ಈಸ್ಕೊಂಡ್ಬಿಡಿ ಅಂದಿರ್ತಾರೆ. ನಾನು ಇದು ಎಲ್ಲಿಂದ ಬಂತು ಗಿಫ್ಟ್, ಯಾರು ಕಳ್ಸಿದ್ರು ಅಂತಾನೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಗುತ್ತೆ ಈ ಕಸ್ಟಮರ್ ಹಿಂಗ್ ಕಂಪ್ನಿಯಿಂದ ಕಳ್ಸಿದ್ರು ಗಿಫ್ಟ್ ಅಂತ. ಸೊ ಹಂಗೆ ಮೇ ಬಿ ಅನ್ನೋನ್ ಪರ್ಸನ್ ಮಾಡಿರ್ಬೋದು ಇಂತ ಕೇಳಿದಾಗ ನಂಬೋ ತರನೇ ಇತ್ತು ಅದು. ನಾವು ಒಂಥರ ನ್ಯೂ ಇಯರ್ ಗಿಫ್ಟ್ ಕೊಟ್ಟಿರೋದು ನಿಮಗೆ. ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ ಮುಂದಿನ ಬೊಂಬಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.